Everything I bought from Malleshwaram Street Shopping. Welcome back to my channel. If you're new here, hi, I'm Swati. ನಿಮ್ಗೆ ಏನಾದರೂ ಫ್ಯಾಷನ್, ಮೇಕಪ್, ಶಾಪಿಂಗ್, ಲೈಫ್ ಸ್ಟೈಲ್ ಅಂಡ್ ಟ್ರಾವೆಲ್ ವಿಡಿಯೋಸ್ ಅಲ್ಲಿ ಇಂಟ್ರೆಸ್ಟ್ ಇದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಬಿಕಾಸ್ ಐ ಮೇಕ್ ಅ ವಿಡಿಯೋ ಆನ್ ಆಲ್ ಆಫ್ ದಾಟ್. ವೆಲ್ಕಮ್ ಟು ಪಾರ್ಟ್ 2 ಆಫ್ ಮಲ್ಲೇಶ್ವರಂ ವ್ಲಾಗ್. ಈ ವ್ಲಾಗಲ್ಲಿ ನಾನು ಏನೇನು ಪರ್ಚೇಸ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಐ ವಾಂಟ್ ಟು ಮೆನ್ಷನ್ ಸಮಥಿಂಗ್. ಸ್ವಲ್ಪ ಜನ ಏನು ಮಾಡ್ತಾ ಇದ್ದೀರಾ ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದೇ ವೀಡಿಯೋಸ್ನ ನೋಡ್ತಾ ಇದ್ದೀರಾ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋಸ್ನ ನೋಡಿ. ನೀವು ಸಬ್ಸ್ಕ್ರೈಬ್ ಕಮೆಂಟ್ ಮಾಡೋದ್ರಿಂದ ನನಗೆ ಇನ್ನೂ ತುಂಬ ವೀಡಿಯೋಸ್ ಮಾಡೋದಕ್ಕೆ ತುಂಬಾ ಮೋಟಿವೇಶನ್ ಸಿಗುತ್ತೆ. ಆ್ಯಂಡ್ ಒನ್ ಮೋರ್ ಥಿಂಗ್, ನಿಮ್ಗೆ ಯಾವ ಥರ ವೀಡಿಯೋಸ್ನ ನನ್ನ ಚಾನಲಲ್ಲಿ ನೋಡಬೇಕು ಅನ್ಕೋತಾ ಇದ್ದೀರಾ ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಟ್ರೆ ನಾನು ಆ ಒಂದು ಟಾಪಿಕ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇದು ಹಾಲ್ ವಿಡಿಯೋ ಆಗಿರೋದ್ರಿಂದ ಜ್ಯುವೆಲ್ರೀಸ್ ಇಂದ ಸ್ಟಾರ್ಟ್ ಮಾಡೋಣ. ಫಸ್ಟ್ ಟೈಮ್ ಮೇನ್ ಕೋರ್ಸ್ಗೆ ಹೋದ್ರೆ ಏನ್ ಮಜಾ, ಅದಕ್ಕೆ ಸ್ಟಾರ್ಟರ್ಸ್ ಇಂದ ಶುರು ಮಾಡೋಣ. ನಾನು ಏನೇನು ಜ್ಯುವೆಲ್ರೀಸ್ ಪರ್ಚೇಸ್ ಮಾಡಿದ್ದೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಫಸ್ಟ್ ನಾವು ಹೋಗಿದ್ದು ಮಂತ್ರಿ ಸ್ಕ್ವೇರ್ ಫ್ಲೀ ಮಾರ್ಕೆಟ್. ಅಲ್ಲಿ ನಿಮಗೆ ತುಂಬಾನೇ ಚೆನ್ನಾಗಿರುವಂತಹ ಕುರ್ತಾ ಕಲೆಕ್ಷನ್, ಬ್ಯಾಗ್, ಶೂ, ಸ್ಲಿಪ್ಪರ್, ಸಿಲ್ವರ್ ಜ್ಯುವೆಲರಿ ಅಂತ ತುಂಬಾನೇ ಕಲೆಕ್ಷನ್ ಇಟ್ಟಿದ್ದು. ಇದನ್ನೆಲ್ಲ ನೀವು ಪಾರ್ಟ್ 1 ಅಲ್ಲಿ ನೋಡಿರ್ತೀರಾ. ಇನ್ ಕೇಸ್ ನೀವು ನೋಡಿಲ್ಲ ಅಂದ್ರೆ ನಾನು ಇದ್ರದ್ದು ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಪ್ಲೀಸ್ ಡೂ ಚೆಕ್ ಇಟ್ ಔಟ್. ಫ್ಲೀ ಮಾರ್ಕೆಟಲ್ಲಿ ನನಗೆ ಜಾಸ್ತಿ ಏನು ಇಷ್ಟ ಆಗಿದ್ದು ಅಂದರೆ ಅಲ್ಲಿದ್ದಿದ್ದು ಸಿಲ್ವರ್ ಜ್ಯುವೆಲ್ರಿ ಕಲೆಕ್ಷನ್. ಆ ಸಿಲ್ವರ್ ಜ್ಯುವೆಲ್ರಿ ಕಲೆಕ್ಷನಿಂದ ನನಗೆ ಅಂತ ಒಂದು ಬ್ಲೂ ಕಲರ್ ಜುಮ್ಕಾನ ಪರ್ಚೇಸ್ ಮಾಡಿದೆ. ಅದೇ ನಾನಿವತ್ತು ವೇರ್ ಮಾಡಿರೋದು. ಈ ಜುಮ್ಕಾನ ನಾನೊಂದು ಪರ್ಟಿಕ್ಯುಲರ್ ಕುರ್ತಾ ಜೊತೆ ವೇರ್ ಮಾಡೋಕ್ಕೆ ಅಂತ ನಾನು ತೊಗೊಂಡಿದ್ದು. ನಾನು ಇದನ್ನು ಹೇಗೆ ಸ್ಟೈಲ್ ಮಾಡಿದ್ದೀನಿ ಅಂತ ನನ್ನ ನೆಕ್ಸ್ಟ್ ವೆಕೇಶನ್ ವ್ಲಾಗಲ್ಲಿ ನಿಮ್ಗೆ ನೋಡೋಕ್ಕೆ ಸಿಗುತ್ತೆ. ಇಯರಿಂಗ್ ತುಂಬಾನೇ ಲೈಟ್ ವೇಟ್ ಆಗಿದೆ. ನೋಡೋಕ್ಕೆ ಹೇಗಿದೆ ಅಂದರೆ ನೀವು ನೋಡ್ಬೋದು, ಮೇಲೆ ಮ್ಯಾಂಗೋ ಶೇಪಲ್ಲಿದೆ, ಹಾಗೆ ಲೀವ್ಸ್ ಕಂಟಿನ್ಯೂ ಆಗಿದೆ. ಇನ್ನೊಂದೇನು ಅಂದರೆ ಇದರಲ್ಲಿ ಮಾಟ್ಲಿ ಕೊಟ್ಟಿದ್ದಾರೆ. ಈ ಡ್ರೆಸ್ಸಿಗೆ ಚೆನ್ನಾಗಿರಲ್ಲ ಅಂತ ನಾನು ಕನೆಕ್ಟ್ ಮಾಡಿಲ್ಲ. ಆ್ಯಂಡ್ ಯು ಗೈಸ್ ಕ್ಯಾನ್ ಸಿ ಈ ಪೀಸ್ ನಂಗೆ ತುಂಬ ಯುನೀಕ್ ಅನಿಸ್ತು. ಸೊ ಐ ಬಾಟ್ ದಿಸ್. ಆ್ಯಂಡ್ ಅವ್ರು ನನಗೆ ಕೋಟ್ ಮಾಡಿದ ಪ್ರೈಸ್ ಬಂದ್ಬಿಟ್ಟು 700. ಆಮೇಲೆ ಬಾರ್ಗೇನ್ ಮಾಡಿ 450ಗೆ ನಾನು ಇದನ್ನು ಪರ್ಚೇಸ್ ಮಾಡಿದೆ. ಕಾಸ್ಟ್ಲಿನೇ ಬಟ್ ವರ್ತ್ ಇಟ್. ಫ್ಲೀ ಮಾರ್ಕೆಟಿಂದ ನೆಕ್ಸ್ಟ್ ನಾನು ಏನು ಪರ್ಚೇಸ್ ಮಾಡಿದ್ದು ಅಂದರೆ ಈ ಕ್ಯೂಟ್ ಲಿಟಲ್ ಸ್ಲಿಂಗ್ ಬ್ಯಾಗ್. ಇದು ನಂದು ವೆಕೇಶನ್ ಔಟ್ಫಿಟ್ ತುಂಬ ಚೆನ್ನಾಗಿ ಮ್ಯಾಚ್ ಆಗ್ತಾ ಇತ್ತು ಅಂತ ಹೇಳ್ಬಿಟ್ಟು ಐ ಬಾಟ್ ದಿಸ್. ಬರೀ ಇಷ್ಟೇ ಅಲ್ಲ, ಅದಕ್ಕೆ ಸ್ಲಿಂಗ್ ಕೂಡ ಕೊಟ್ಟಿದ್ದಾರೆ. ಈಸಿಯಾಗಿ ನೀವು ಜಸ್ಟ್ ಸ್ಲಿಂಗ್ ಹಾಕೊಂಡು ಕೂಡ ಓಡಾಡ್ಬೋದು, ಕೈಯಲ್ಲಿ ಹಿಡ್ಕೊಂಡು ಓಡಾಡೋ ಅಂಥದ್ದಿಲ್ಲ. ಆ್ಯಂಡ್ ಇದು ಎಷ್ಟು ಕ್ಯೂಟಾಗಿ ಚಿಕ್ಕಗಿದೆಯೋ ಅಷ್ಟೇ ಚಿಕ್ಕ ಮಿನಿಯೇಚರ್ಸ್ ಅಷ್ಟೇ ಅದರೊಳಗಡೆ ಹೋಗೋದು. ಲೈಕ್ ಲಿಪ್ಸ್ಟಿಕ್, ಲಿಪ್ ಕೇರ್ ಆ ಥರ ಏನಾದರೂ ಐಟಮ್ಸ್ ಇಟ್ಕೊಬೋದು. ಬಿಕಾಸ್ ನನ್ನ ಫೋನ್ಗಿಂತ ಚಿಕ್ಕ ಬ್ಯಾಗ್ ಇದು. ಐ ಪೇಡ್ ಜಸ್ಟ್ 200 ಫಾರ್ ದಿಸ್. ನಾನು ಈ ಎಲ್ಲ ಇಯರಿಂಗ್ನು ಒಂದೇ ಶಾಪಿಂದ ಪರ್ಚೇಸ್ ಮಾಡಿರೋದು. ಬಿಕಾಸ್ ಅವ್ರ ಹತ್ರ ತುಂಬ ಅಂದರೆ ತುಂಬಾ ಕಲೆಕ್ಷನ್ಸು ಇರುತ್ತೆ, ಯುನೀಕಾಗಿ ಕೂಡ ಆಗಿರುತ್ತೆ. ಅಷ್ಟೇ ಅಲ್ಲದೆ ನೀವು ಅಲ್ಲಿ ಏನೇ ಪರ್ಚೇಸ್ ಮಾಡಿದ್ರು ಜಸ್ಟ್ 100 ರೂಪೀಸ್. ಈ ಶಾಪ್ದು ಲೊಕೇಶನ್ ಬಂದ್ಬಿಟ್ಟು 8th ಮೇನಿಂದ 200 ಮೀಟರ್ಸ್ ಒಳಗಡೆ ನಡ್ಕೊಂಡು ಹೋದ್ರೆ ಒಂದು ಜ್ಯೂಸ್ ಶಾಪ್ ಇದೆ. ಆ್ಯಕ್ಚುಲಿ ನಾನು ಆ ಜ್ಯೂಸ್ ಶಾಪ್ ಹೆಸರು ಮರ್ತೋಗ್ಬಿಟ್ಟಿದ್ದೀನಿ. ಅದನ್ನು ನಾನು ಹುಡುಕ್ಬಿಟ್ಟು ಸ್ಕ್ರೀನ್ ಮೇಲೆ ಎಲ್ಲಾದರೂ ಪಿಂಗ್ ಮಾಡಿರ್ತೀನಿ. ಅವ್ರ ಹತ್ರ ತುಂಬ ಚೆನ್ನಾಗಿರೋ ಪೀಸಸ್ ಇರುತ್ತೆ. ನಾನೇನಾದರೂ ಮಲ್ಲೇಶ್ವರಂಗೆ ಹೋದ್ರೆ ನಾನು ಯಾವಾಗಲೂ ಮಿಸ್ ಆಗಲ್ಲ ಈ ಶಾಪ್ಗೆ ಹೋಗೋದು. ಅದರಲ್ಲಿ ನಂದು ಫಸ್ಟ್ ಇಯರಿಂಗ್ ಬಂದ್ಬಿಟ್ಟು ಈ ಫ್ಲವರ್ ಇಯರಿಂಗು. ಇದು ನಿಮ್ಗೆ ನೋಡೋಕೆ ತುಂಬ ಹೆವಿ ಅಂತ ಅನಿಸ್ತಾ ಇದೆ, ಬಟ್ ತುಂಬಾ ಲೈಟ್ ವೇಟ್ ಆಗಿದೆ. ಆ್ಯಂಡ್ ದಿಸ್ ವಿಲ್ ಗೋ ವಿತ್ ಆಲ್ ದ ಔಟ್ಫಿಟ್ಸ್. ಸೆಕೆಂಡ್ ಇಯರಿಂಗ್ ಬಂದ್ಬಿಟ್ಟು ಈ ವಿಂಗ್ ಇಯರಿಂಗು. ಮುಟ್ಟೋದ್ರಲ್ಲೇ ಗೊತ್ತಾಗ್ತಾ ಇದೆ ಇದು ಎಷ್ಟು ಕ್ವಾಲಿಟಿ ಇದೆ ಅಂತ. ಆ್ಯಂಡ್ ದಿಸ್ ಆಲ್ಸೋ ಕಾಸ್ಟೆಡ್ ಮೀ ಜಸ್ಟ್ 100 ರೂಪೀಸ್. ಮೈ ಥರ್ಡ್ ಆ್ಯಂಡ್ ಲಾಸ್ಟ್ ಇಯರಿಂಗ್. ಇದು ನಿಮ್ಗೆ ನೋಡೋಕೆ ತುಂಬ ದೊಡ್ಡ ಇಯರಿಂಗ್ ಅಂತ ಕಾಣಿಸ್ತಾ ಇದೆ. ಆ್ಯಂಡ್ ಇಟ್ ಈಸ್ ಅ ಸ್ಟೇಟ್ಮೆಂಟ್ ಪೀಸ್. ಇದೊಂದನ್ನು ಹಾಕೊಂಡ್ರೆ ನಿಮಗೆ ನೆಕ್ ಪೀಸು ಆ ಥರ ಏನೋ ಹಾಕೋ ಅವಶ್ಯಕತೆ ಇರಲ್ಲ. ಬಿಕಾಸ್ ದಿಸ್ ವಿಲ್ ಸ್ಟ್ಯಾಂಡ್ ಔಟ್. ನೆಕ್ಸ್ಟ್ ನಾನು ಪರ್ಚೇಸ್ ಮಾಡಿದ್ದು ಈ 2 ಬ್ರೇಸ್ಲೆಟ್ಸ್ನ. ಇವ್ರ ಹತ್ರ ಅಂತೂ ತುಂಬ ಚೆನ್ನಾಗಿರೋ ಬ್ರೇಸ್ಲೆಟ್ ಕಲೆಕ್ಷನ್ ಇತ್ತು. ಬಟ್ ಸ್ವಲ್ಪ ಪ್ರೈಸ್ ಜಾಸ್ತಿ ಇತ್ತು, ಬಟ್ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇದ್ರದ್ದು ಲೊಕೇಶನ್ ಬಂದ್ಬಿಟ್ಟು ಮಲ್ಲೇಶ್ವರಮಲ್ಲಿ ಬ್ಲಾಸಮ್ ಬುಕ್ ಶಾಪ್ ಇದೆ. ಅದ್ರದ್ದು ಆಪೋಸಿಟೇ ಒಂದು ಫ್ಯಾನ್ಸಿ ಸ್ಟೋರ್ ಇದೆ. ಅಲ್ಲಿಂದ ನಾನು ಈ 2 ಬ್ರೇಸ್ಲೆಟ್ನ ಪರ್ಚೇಸ್ ಮಾಡಿದೆ. ದಿಸ್ ಕಾಸ್ಟೆಡ್ ಮೀ ಅರೌಂಡ್, ದಿಸ್ ಇಸ್ 350 ಆ್ಯಂಡ್ ದಿಸ್ ಇಸ್ 250 ಐ ಗೆಸ್. ನೀವು ಇದನ್ನ ವಾಚ್ ಜೊತೆ ಕೂಡ ಪೇರಪ್ ಮಾಡ್ಬೋದು ಅಥವಾ ಸಿಂಗಲ್ ಆಗಿ ಕೂಡ ಹಾಕೊಳ್ಬೋದು. ಆ್ಯಂಡ್ ದಿಸ್ ಇಸ್ ರಿಯಲಿ ಗುಡ್ ಕ್ವಾಲಿಟಿ ಒನ್ಸ್. ಒನ್ ಮೋರ್ ಥಿಂಗ್, ನಿಮ್ಗೆ ಈ ವಿಡಿಯೋದಲ್ಲಿ ಯಾವುದೇ ಪ್ರಾಡಕ್ಟ್ ಇಷ್ಟ ಆಗಿದ್ರು ನಾನು ಅದಕ್ಕೆ ಲಿಂಕ್ಸ್ನ ಕೊಡ್ತೀನಿ. ನೀವು ಮಾಡಿರೋ ಸ್ಟ್ರೀಟ್ ಶಾಪಿಂಗು ಲಿಂಕ್ಸ್ ಹೇಗೆ ಕೊಡ್ತೀರಾ ಅಂದರೆ ಆನ್ಲೈನಲ್ಲಿ ನಾನು ಸೇಮ್ ಅಥವಾ ಸಿಮಿಲರ್ ಆಗಿರೋ ಪ್ರಾಡಕ್ಟ್ಸ್ನ ಸರ್ಚ್ ಮಾಡಿ ಅದರದ್ದು ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನೀವು ಒಂದ್ಸತಿ ಚೆಕ್ ಮಾಡಿ. ದಿಸ್ ಇಸ್ ಇಟ್ ಫಾರ್ ದ ಜ್ಯುವೆಲ್ರಿ ಗೈಸ್. ನೆಕ್ಸ್ಟ್ ಈಸ್ ಕ್ಲೋತ್ಸ್. ನಾನು ಹೋಗಿದ್ದ ಶಾಪ್ ಬಂದ್ಬಿಟ್ಟು ನಾಟಿ. ಇದ್ರದ್ದು ಫುಲ್ ಕಲೆಕ್ಷನ್ನ ನಾನು ನಿಮಗೆ ಫಸ್ಟ್ ಪಾರ್ಟಲ್ಲಿ ತೋರಿಸಿದ್ದೀನಿ. ಸೊ ಐ ಬಾಟ್ ಅ ಲಾಟ್ ಆಫ್ ಸ್ಟಫ್ ಫ್ರಮ್ ದಿಸ್ ಶಾಪ್. ಫಸ್ಟ್ ನಾನು ತಂದಿರೋ ಟಾಪ್ಸ್ ಕಲೆಕ್ಷನ್ ತೋರಿಸ್ತೀನಿ. ಅದರಲ್ಲಿ ಫಸ್ಟ್ ಟಾಪ್ ಬಂದ್ಬಿಟ್ಟು ಈ ಕ್ರೋಶೆ ಟಾಪು. ಅವ್ರ ಹತ್ರ ಕ್ರೋಶೆ ಟಾಪ್ಸ್ ಅಂತೂ ತುಂಬಾ ಚೆನ್ನಾಗಿರುವಂತಹ ಕಲೆಕ್ಷನ್ ಇಟ್ಟಿದ್ರು. ಅದರಲ್ಲಿ ನಂಗೆ ಈ ಕಲರ್ ಕಾಂಬಿನೇಷನ್ ಜಾಸ್ತಿ ಇಷ್ಟ ಆಗಿ ಆ್ಯಂಡ್ ಐ ಬಾಟ್ ದಿಸ್. ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು 350 ರೂಪೀಸ್. ಈ ಥರ ಒಂದು ಕಲರ್ ಕಾಂಬಿನೇಷನ್ ನನ್ನ ಹತ್ರ ಇರಲಿಲ್ಲ. ಆ್ಯಂಡ್ ಇಟ್ ಈಸ್ ರಿಯಲಿ ಗುಡ್.
ಇದ್ರೊಳಗಡೆ ಏನಾದರೂ ಹಾಕ್ಕೊಳ್ಳೇಬೇಕು ಬಿಕಾಸ್ ಕ್ರೋಶೆ ಟಾಪ್ ಆಗಿರೋದ್ರೆ ಇಟ್ ಇಸ್ ಫುಲ್ಲಿ ಸಿ ಥ್ರೂ. ಆ್ಯಂಡ್ ಅವ್ರ ಹತ್ರ ಇದ್ದಿದ್ದು ಕ್ರೋಶೆ ಟಾಪ್ಸ್ ಅಷ್ಟು ಕಲೆಕ್ಷನ್ನು ಅಷ್ಟು ಚೆನ್ನಾಗಿರೋದು ನೋಡ್ಬಿಟ್ಟು ನನಗೆ ಯಾವುದನ್ನು ಬಿಟ್ಬಿಟ್ಟು ಬರೋಕ್ಕೆ ಮನಸ್ಸೇ ಇಲ್ಲದೆ ನಾನು ಇನ್ನೊಂದು ಶ್ರಗ್ನ ಪರ್ಚೇಸ್ ಮಾಡಿದೆ. ದಟ್ ಈಸ್ ದಿಸ್ ಬ್ಲೂ ಕಲರ್ ಶ್ರಗ್. ಇದನ್ನು ವೈಟ್ ಕಲರ್ ಟಾಪ್ಸ್ ಅಥವಾ ಈವನ್ ನಾವು ಕುರ್ತಾಸ್ ಮೇಲೆ ಕೂಡ ಇದನ್ನು ಸ್ಟೈಲ್ ಮಾಡ್ಬೋದು ಅಂತ ಐ ಬಾಟ್ ದಿಸ್. ಇನ್ನೊಂದು ಏನು ಅಂದರೆ ಇದ್ರದ್ದು ಎಲ್ಲದು ಕ್ರೋಶೆ ಟಾಪ್ಸ್ದು ತುಂಬಾ ಚೆನ್ನಾಗಿ ಫಿನಿಶಿಂಗ್ ಕೊಟ್ಟಿದ್ದಾರೆ. ಡೀಟೇಲಿಂಗ್ ತುಂಬ ಚೆನ್ನಾಗಿದೆ. ನೀವು ಅದ್ರದ್ದು ಬಟನ್ನ ಕೂಡ ಅವರು ಕ್ರೋಶೆಲ್ಲೇ ಮಾಡಿದ್ದಾರೆ. ದಟ್ ಈಸ್ ದ ಗುಡ್ ಪಾರ್ಟ್ ಅಬೌಟ್ ದ್ಯಾಟ್. ನಾನು ಇದಕ್ಕೆ ಪೇ ಮಾಡಿದ್ದು 358. ಅವ್ರದ್ದು ಕ್ರಾಪ್ ಟಾಪ್ ಕಲೆಕ್ಷನ್ ಎಲ್ಲ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಬೇಸಿಕ್ಕಿಂದ ಹಿಡಿದು ಕಾಲೇಜ್ ಆಫೀಸ್ ಗೋಯಿಂಗ್ ಅವರು ಹಾಕುವಂಥ ಎಲ್ಲ ಕಲೆಕ್ಷನ್ನು ಅವ್ರ ಹತ್ರ ಇದೆ. ಆ ಕಲೆಕ್ಷನಿಂದ ನಾನು ಚೂಸ್ ಮಾಡಿದ್ದು ಈ ಗ್ರೀನ್ ಕಲರ್ ಹಾಲ್ಟರ್ ನೆಕ್ ಕ್ರಾಪ್ ಟಾಪು. ಇದಕ್ಕೆ ನಾನು ಪೇ ಮಾಡಿದ್ದು 350 ರುಪೀಸ್. ಆ್ಯಂಡ್ ಅದು ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ಒಂದೇ ಒಂದು ಏನು ನೀವು ನೋಡಬೇಕು ಅಂದರೆ ಸ್ಮಾಲ್ ಡ್ಯಾಮೇಜಸ್ ಇರುತ್ತೆ. ಅದನ್ನೆಲ್ಲ ನೀಟಾಗಿ ತರೋಗಿ ಚೆಕ್ ಮಾಡಿ ಪರ್ಚೇಸ್ ಮಾಡಿ. ಯೂಶಲಿ ನಾನು ಬ್ಲ್ಯಾಕ್ ಕಲರ್ನ ಜಾಸ್ತಿ ಯೂಸ್ ಮಾಡ್ತೀನಿ. ಈ ಕಲರ್ ತುಂಬ ಚೆನ್ನಾಗಿತ್ತು, ಡಿಫ್ರೆಂಟಾಗಿ ಏನಾದರೂ ಟ್ರೈ ಮಾಡೋಣ ಅಂತ ಹೇಳಿ ಈ ಕಲರ್ನ ಟ್ರೈ ಮಾಡಿದೆ. ಇಟ್ ರಿಯಲಿ ಲುಕ್ ಗುಡ್ ಆನ್ ಮೀ. ನೆಕ್ಸ್ಟ್ ಈಸ್ ದಿಸ್ ಮಿನಿ ಕ್ರಾಪ್ ಟಾಪ್. ಇದನ್ನ ನೀವು ಹಾಗೆ ಕೂಡ ಸ್ಟೈಲ್ ಮಾಡ್ಬೋದು ಅಥವಾ ಈ ಓಪನ್ ಬಟನ್ ಶರ್ಟ್ಸ್ ಬರುತ್ತಲ್ಲ ಅದಕ್ಕೆ ಇನ್ನರ ಕೂಡ ಯೂಸ್ ಮಾಡ್ಕೋಬೋದು. ದಟ್ ರಿಯಲಿ ಲುಕ್ಸ್ ಕ್ಲಾಸಿ ಆ್ಯಂಡ್ ಐ ಪೇಡ್ 250 ಫಾರ್ ದಿಸ್. ನೆಕ್ಸ್ಟ್ ಈಸ್ ದಿಸ್ ಗ್ರೀನ್ ಕಲರ್ ಕ್ರಾಪ್ ಟಾಪ್. ಇದು ಫುಲ್ ಸ್ಲೀವ್ ಟಾಪ್. ಇದನ್ನು ನೀವು ಶ್ರಗಾಗಿ ಬೇಕಾದರೂ ಯೂಸ್ ಮಾಡ್ಕೋಬೋದು ಅಥವಾ ಕ್ರಾಪ್ ಟಾಪ್ ಆಗಿ ಕೂಡ ಯೂಸ್ ಮಾಡ್ಕೋಬೋದು. ಈ ಟಾಪ್ದು ಬ್ರ್ಯಾಂಡ್ ಬಂದ್ಬಿಟ್ಟು ಓನ್ಲಿ ಆ್ಯಕ್ಚುಲಿ ಇಟ್ ಈಸ್ ಹೈ ಎಂಡ್ ಬ್ರ್ಯಾಂಡ್. ಅದ್ರದ್ದು ಪ್ರೈಸ್ ಸ್ಟಾರ್ಟಿಂಗ್ ಪ್ರೈಸೇ ಬಂದ್ಬಿಟ್ಟು 1000-1500 ಥರ ಇರುತ್ತೆ. ಬಟ್ ಐ ಗಾಟ್ ದಿಸ್ ಜಸ್ಟ್ ಫಾರ್ 350 rupees. ನೆಕ್ಸ್ಟ್ ಈಸ್ ಅನದರ್ ಕ್ರಾಪ್ ಟಾಪ್. ಅವಾಗಲೇ ತೋರಿಸಿದ ಕ್ರಾಪ್ ಟಾಪ್ಗಿಂತ ಸ್ವಲ್ಪ ಲೈಟ್ ಗ್ರೀನು. ಆ್ಯಂಡ್ ಇದ್ರದ್ದು ಕ್ವಾಲಿಟಿ ತುಂಬ ಎಲಾಸ್ಟಿಕ್ ಆಗಿದೆ ಆ್ಯಂಡ್ ಕಂಫರ್ಟಬಲ್ ಕೂಡ. ನೀವು ನೋಡ್ಬೇಕಾದ್ರೆ ಇದು ತುಂಬ ಡೀಪ್ ಅಂತ ನಿಮಗೆ ಅನಿಸ್ತಾ ಇದೆ, ಬಟ್ ವೇರ್ ಮಾಡಿದ್ರೆ ಇದು ಅಷ್ಟು ಡೀಪ್ ಇಲ್ಲ. ಆ್ಯಂಡ್ ಐ ಪೇಡ್ ಜಸ್ಟ್ 250 ರುಪೀಸ್ ಫಾರ್ ದಿಸ್. ನೆಕ್ಸ್ಟ್ ಇಸ್ ದಿಸ್ ಟಾಪ್. ಇದು ಕ್ರಾಪ್ ಟಾಪ್ ಅಲ್ಲ, ಫುಲ್ ಲೆಂತ್ ಟಾಪ್ ಬರುತ್ತೆ. ಇದು ಬೆಸ್ಟ್ ಫಾರ್ ಆಫೀಸ್. ಇದನ್ನು ನೀವು ಸ್ಕರ್ಟ್ ಮೇಲೆ ಬೇಕಾದ್ರೂ ಸ್ಟೈಲ್ ಮಾಡ್ಬೋದು, ಜೀನ್ಸ್ ಮೇಲೆ ಬೇಕಾದ್ರೂ ಸ್ಟೈಲ್ ಮಾಡ್ಬೋದು. ನೀವೇನಾದರೂ ಇದನ್ನು ಆಫೀಸ್ಗೆ ಹಾಕ್ಕೊಂಡು ಹೋದರೆ ಕಾಂಪ್ಲಿಮೆಂಟ್ ಅಂತೂ ಸಿಗುತ್ತೆ. ಆ್ಯಂಡ್ ಇದು ಸ್ವಲ್ಪ ಸ್ಟೇನ್ ಆಗಿತ್ತು ಅಂತ ಹೇಳಿ ನಾನು ಇದನ್ನು ಜಸ್ಟ್ 200 ರುಪೀಸಿಗೆ ತೊಗೊಂಡೆ. ದೇ ಕೋಟೆಡ್ 350 ರುಪೀಸ್. ಆ್ಯಂಡ್ ಇನ್ನೊಂದು ಏನು ಅಂದರೆ ಇದು ಕೂಡ ಓನ್ಲಿ ಬ್ರ್ಯಾಂಡ್ದು. ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಒನ್ ಮೋರ್ ಕ್ರಾಪ್ ಟಾಪ್. ನನಗೆ ನಿಜವಾಗ್ಲೂ ಗೊತ್ತಿಲ್ಲ, ಈಗ ಓಪನ್ ಮಾಡಿ ನೋಡಬೇಕಾದ್ರೆ ಗೊತ್ತಾಗ್ತಾ ಇದೆ ನಾನು ಇಷ್ಟು ಗ್ರೀನ್ ಟಾಪ್ಸ್ನ ಚೂಸ್ ಮಾಡಿದ್ದೀನಿ ಅಂತ. ಅಷ್ಟೇ ಅಲ್ಲ, ಇದೇನು ಗ್ರೀನ್ ಅಲ್ಲ, ಇಟ್ ಈಸ್ ಆಲ್ಗೆ ಗ್ರೀನ್. ಈ ಟಾಪ್ನ ನೀವು 2 ವೇಸಲ್ಲಿ ಸ್ಟೈಲ್ ಮಾಡ್ಬೋದು. ಒಂದು ವಿತ್ ಸ್ಲೀವ್, ಇನ್ನೊಂದು ಸ್ಲೀವ್ಸ್ನ ಒಳಗಡೆ ಹಾಕಿ ಟ್ಯೂಬ್ ಟಾಪ್ ಥರ ಕೂಡ ಯೂಸ್ ಮಾಡ್ಕೋಬೋದು. ಐ ಪೇಡ್ 350 ಫಾರ್ ದಿಸ್. ನೆಕ್ಸ್ಟ್ ಡ್ರೆಸ್ಸಸ್ ತೋರಿಸ್ತೀನಿ. ಅದರಲ್ಲಿ ಫಸ್ಟ್ ಡ್ರೆಸ್ ಬಂದ್ಬಿಟ್ಟು ಈ ಬ್ಲ್ಯಾಕ್ ಕಲರ್ ಬಾಡಿಕಾನ್ ಡ್ರೆಸ್. ಇದು ಫುಲ್ ಕಾಟನ್ ಡ್ರೆಸ್ಸು. ಮತ್ತು ಇನ್ನೊಂದೇನು ಅಂದರೆ ಹಿಂದೆ ಎಲಾಸ್ಟಿಕ್ ಕೊಟ್ಟಿದ್ದಾರೆ, ಮುಂದೆ ಏನು ಮಾಡಿದ್ದಾರೆ ಅಂದರೆ ಈ ಥ್ರೆಡ್ಸ್ ಕೊಟ್ಟಿದ್ದಾರೆ. ಸೊ ದಟ್ ನಮಗೆ ಎಷ್ಟು ಲೆಂತ್ಗೆ ಬೇಕೋ ಅದನ್ನ ಫಿಟ್ ಮಾಡ್ಕೊಳ್ಳೋಕ್ಕೆ. ಇದು ಟ್ಯೂಬ್ ಟಾಪ್ ಥರ. ಇದಕ್ಕೆ ಏನು ಸ್ಲೀವ್ಸ್ ಎಲ್ಲ ಏನೂ ಬರೋಲ್ಲ. ಆ್ಯಂಡ್ ಇದನ್ನು ಹೆಂಗಪ್ಪ ವೇರ್ ಮಾಡೋದು ಅಂತ ನೀವು ಅನ್ಕೋತಾ ಇದ್ದರೆ, ಗುಡ್ ಪಾರ್ಟ್ ಏನು ಅಂದರೆ ಅದಕ್ಕೆ ಸೈಡಲ್ಲಿ ಜಿಪ್ಸ್ ಕೊಟ್ಟಿದ್ದಾರೆ. ಸೊ ನೀವು ಈಸಿಯಾಗಿ ಫಿಟ್ ಆದಮೇಲೆ ನೀವು ಅದು ಜಿಪ್ನ ಹಾಕ್ಕೊಂಡ್ರೆ ಇಟ್ ವಿಲ್ ಫಿಟ್ ಯು ಗೈಸ್. ಆ್ಯಂಡ್ ಐ ಪೇಡ್ 450 ಫಾರ್ ದಿಸ್. ನೆಕ್ಸ್ಟ್ ಇಸ್ ದಿಸ್ ಶಾರ್ಟ್ ಮ್ಯಾಕ್ಸಿ ಡ್ರೆಸ್. ನಿಮ್ಗೆ ಇದನ್ನು ಹೀಗೆ ನೋಡ್ಬೇಕಾದ್ರೆ ಅಷ್ಟೇನು ವಾವ್ ಅಂತ ಅನಿಸ್ತಾ ಇಲ್ಲ, ಬಟ್ ವೇರ್ ಮಾಡಿದ್ರೆ ಇಟ್ ಈಸ್ ಬಾಂಬ್. ಕಲರ್ ಕಾಂಬಿನೇಷನ್ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಫ್ರಂಟಲ್ಲಿ ನೋಡಬೇಕಾದ್ರೆ ಇದು ಕೈಂಡ್ ವಿ ನೆಕ್ ಆ್ಯಂಡ್ ಬ್ಯಾಕ್ ಸೈಡಲ್ಲಿ ಬ್ಯಾಕ್ಲೆಸ್ ಮತ್ತು ಒಂದು ಬೋ ಕೂಡ ಇದೆ. ದಿಸ್ ಫಿಟ್ ಇಸ್ ಪರ್ಫೆಕ್ಟ್ ಫಾರ್ ಸಮ್ಮರ್. ಐ ಪೇಡ್ ಜಸ್ಟ್ 400 ಫಾರ್ ದಿಸ್. ನೆಕ್ಸ್ಟ್ ಇಸ್ ದಿಸ್ ಲಾಂಗ್ ಮ್ಯಾಕ್ಸಿ ಡ್ರೆಸ್. ಈಗ ತೋರಿಸಿರೋ ಕಲೆಕ್ಷನಲ್ಲಿ ದಿಸ್ ಇಸ್ ಮೈ ಫೇವ್ರೆಟ್ ಫಿಟ್. ಫ್ರಂಟಲ್ಲಿ ಈ ಥರ ಒಂದು ನಾಟ್ ಕೊಟ್ಟಿರ್ತಾರೆ ಆ್ಯಂಡ್ ಇಟ್ ಈಸ್ ವಿ ನೆಕ್. ಆ್ಯಂಡ್ ಬ್ಯಾಕಲ್ಲಿ ಈ ಎಲಾಸ್ಟಿಕ್ ಕೊಟ್ಟಿದ್ದಾರೆ. ನಿಮಗೆ ಸ್ವಲ್ಪ ಕಂಫರ್ಟಬಲ್ ಆಗಿರುತ್ತೆ, ಬ್ರೀತಬಲ್ ಕೂಡ. ನಾನು ಇದಕ್ಕೆ ಪೇ ಮಾಡಿದ್ದು 700 ರುಪೀಸ್. ನೆಕ್ಸ್ಟ್ ಇಸ್ ದಿಸ್ ಬ್ಲ್ಯಾಕ್ ಫ್ಲೋರಲ್ ಮ್ಯಾಕ್ಸಿ ಡ್ರೆಸ್. ಪಾರ್ಟ್ 1ಅಲ್ಲಿ ನಾನು ಈ ಸ್ಟೋರ್ನ ವೆಕೇಷನ್ಗೆ ಹೋಗೋಕ್ಕೆ ಮುಂಚೆ ವಿಸಿಟ್ ಮಾಡಿ ಅಂತ ಏನಕ್ಕೆ ಹೇಳ್ತಾ ಇದ್ದೆ ಅಂತ ನಿಮ್ಗೆ ಈಗ ಅರ್ಥ ಆಗಿರುತ್ತೆ. ಅಲ್ಲಿದ್ದಿದ್ದು ಮೋಸ್ಟ್ ಆಫ್ ದ ಫಿಟ್ಸ್ ಆರ್ ವೆಕೇಶನ್ ಫಿಟ್ಸ್. ಫ್ರಂಟಲ್ಲಿ ಇದಕ್ಕೂ ಕೂಡ ಈ ಥರ ನಾಟ್ ಇದೆ ಆ್ಯಂಡ್ ಇದು ವಿ ನೆಕ್ ಇರುವಂಥ ಒಂದು ಮ್ಯಾಕ್ಸಿ ಡ್ರೆಸ್ಸು. ಬ್ಯಾಕ್ ಸೈಡಲ್ಲಿ ಎಲಾಸ್ಟಿಕ್ ಕೊಟ್ಟಿರೋದ್ರಿಂದ ತುಂಬಾ ಕಂಫರ್ಟಬಲ್ ಆಗಿ ಕೂಡ ಇರುತ್ತೆ. ಈ ಡ್ರೆಸ್ನ ನಾನು ಬೈ ಮಾಡೋಕ್ಕೆ ಒಂದು ಸ್ಪೆಸಿಫಿಕ್ ರೀಸನ್ ಇದೆ. ಅದೇನು ಅಂದರೆ ಈ ಫ್ಲೋರಲ್ ಪ್ರಿಂಟ್ಸು ಮತ್ತು ಇಲ್ಲಿ ಕೆಳಗಡೆ ಕೊಟ್ಟಿರೋವಂತಹ ಕಟ್ಸು. ಈ ಕಟ್ಸ್ನ ಏನು ಸ್ಪೆಸಿಫಿಕಾಗಿ ಹೇಳ್ತಾರೆ ಅಂತ ನನಗೆ ಗೊತ್ತಿಲ್ಲ. ಆ್ಯಂಡ್ ಐ ಲವ್ ದ ಬಾಟಮ್ ಆಫ್ ದಿಸ್ ಡ್ರೆಸ್ ಆ್ಯಂಡ್ ಐ ಪೇಡ್ 600 ಫಾರ್ ದಿಸ್. ಡ್ರೆಸ್ ಇಲ್ಲಿಗೆ ಫಿನಿಶ್ ಆಯಿತು. ನೆಕ್ಸ್ಟ್ ಐ ಬಾಟ್ ಒನ್ ಶಾರ್ಟ್ ಫ್ರಮ್ ದಿಸ್ ಸ್ಟೋರ್. ಈ ವೈಟ್ ಕಲರ್ ಕಾಟನ್ ಶಾರ್ಟ್ನ ಅಲ್ಲಿಂದ ತೊಗೊಂಡು ಬಂದೆ, ಬಟ್ ಇದು ಸ್ವಲ್ಪ ಜಾಸ್ತಿನೇ ಸೀತ್ರೂ ಇದೆ. ವಿ ಹ್ಯಾವ್ ಟು ವೇರ್ ಶಾರ್ಟ್ಸ್ ಇನ್ಸೈಡ್ ದಿಸ್. ನಾನು ಇದಕ್ಕೆ 250 ರುಪೀಸ್ ಪೇ ಮಾಡಿದೆ ಆ್ಯಂಡ್ ಇಟ್ಸ್ ರಿಯಲಿ ಗುಡ್. ಇದ್ರದ್ದು ಕಂಪ್ನಿ ಬಂದು ಆಕ್ಸಿಜನ್ ಅಂತೆ.
ಆಕ್ಸಿಜನ್, ಫುಲ್ ಆಕ್ಸಿಜನ್, ಅದಕ್ಕೆ ಫುಲ್ ಸೀತ್ರು ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಸ್ ದಿಸ್ ಸ್ಲಿಟ್ ಸ್ಕರ್ಟ್. ಇದನ್ನು ನೀವು ಆಲ್ರೆಡಿ ಪಾರ್ಟ್ 1 ವಿಡಿಯೋದಲ್ಲಿ ತುಂಬ ನೋಡಿರ್ತೀರ. ಆ್ಯಂಡ್ ಈ ಸ್ಲಿಟ್ ಇರೋ ಸ್ಕರ್ಟ್ ಎಲ್ಲ ಹುಡ್ಕೋದು ತುಂಬಾ ಕಷ್ಟ, ಬಟ್ ಸಮ್ಹೌ ಐ ಫೌಂಡ್ ಒನ್. ಇದ್ರ ಮೇಲೆ ಇರೋ ಪ್ರಿಂಟು ಮತ್ತು ಕಲರ್ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಸೊ ಐ ಪರ್ಚೇಸ್ ದಿಸ್. ಇದು ತುಂಬಾ ನನಗೆ ಈ ಮೊಹಾನ ವೈಬ್ಸ್ ಕೊಡ್ತಾ ಇತ್ತು. ಆನ್ಲೈನಲ್ಲಿ ಏನಾಗುತ್ತೆ ಅಂದರೆ ಈ ಪ್ರಿಂಟ್ ಇಷ್ಟ ಆದರೆ ಕಲರ್ ಇಷ್ಟ ಆಗಲ್ಲ, ಅಥವಾ ಕಲರ್ ಇಷ್ಟ ಆದರೆ ಪ್ರಿಂಟ್ ಇಷ್ಟ ಆಗಲ್ಲ. ಸೊ ಇದನ್ನು ನೋಡಿದ ತಕ್ಷಣ ಇಷ್ಟ ಆಯಿತು. ಸೊ ಐ ಗ್ರ್ಯಾಬ್ ದಿಸ್. ಐ ಪೇಡ್ 500 ಫಾರ್ ದಿಸ್. ನೆಕ್ಸ್ಟ್ ಇಸ್ ದಿಸ್ ಓವರ್ ಆಲ್. ನೀವು ಥಿಂಕ್ ಮಾಡ್ತಾ ಇರ್ಬೋದು ಏನಿದು ಫುಲ್ ಸೀತ್ರು ಇದೆ, ಹೇಗೆ ಹಾಕೊಳ್ಳೋದು ಅಂತ. ಇದನ್ನು ಮೋಸ್ಟ್ಲಿ ಎಲ್ಲರೂ ಬಿಕಿನೀಸ್ ಮೇಲೆ ವೇರ್ ಮಾಡ್ತಾರೆ. ಬಟ್ ನಿಮ್ಗೆ ಏನಾದರೂ ಅದು ಕಂಫರ್ಟಬಲ್ ಇಲ್ಲ ಅಂದರೆ ಸ್ಕರ್ಟ್ ಅಥವಾ ಈ ಬಾಡಿಕನ್ ಡ್ರೆಸ್ ಮೇಲೆ ಕೂಡ ನೀವು ಸ್ಟೈಲ್ ಮಾಡ್ಬೋದು, ಅಥವಾ ಶಾರ್ಟ್ಸ್, ಕ್ರಾಪ್ ಟಾಪ್ ಅದ್ರ ಮೇಲೆಲ್ಲ ನೀವು ಸ್ಟೈಲ್ ಮಾಡ್ಕೋಬೋದು. ಆ್ಯಂಡ್ ದ ಕಲರ್ ಇಸ್ ರಿಯಲಿ ಗ್ರೇಟ್. ಇದಕ್ಕೆ ಕಾಂಟ್ರಾಸ್ಟ್ ಬಂದು ಮೇ ಬಿ ಬ್ಲ್ಯಾಕ್ ಚೆನ್ನಾಗಿರುತ್ತೆ. ಆ್ಯಂಡ್ ನಾನು ಯಾವತ್ತೂ ಓವರಾಲ್ಸ್ನ ಸ್ಟೈಲ್ ಮಾಡಿಲ್ಲ. ಫ್ಯೂಚರಲ್ಲಿ ಐ ವಿಲ್ ಟ್ರೈ ಟು ಸ್ಟೈಲ್ ದಿಸ್ ಆ್ಯಂಡ್ ಶೋ ಇಟ್ ಯು ಗೈಸ್. ಐ ಪೇಡ್ 600 ಫಾರ್ ದಿಸ್. ನೆಕ್ಸ್ಟ್ ಇಸ್ ದಿಸ್ ಬಾಡಿಕಾನ್. ಇದು ಎರಡೂ ಕಡೆ ಸ್ಲಿಟ್ ಇದೆ ಆ್ಯಂಡ್ ತುಂಬಾ ಸ್ಟ್ರೆಚಬಲ್, ಯು ಗೈಸ್ ಕ್ಯಾನ್ ಸಿ. ಆ್ಯಂಡ್ ಇನ್ನೊಂದೇನು ಅಂದರೆ ಇದು ಸ್ವಲ್ಪ ಜಾಸ್ತಿನೇ ಸೀತ್ರೂ ಇದೆ. ಇದನ್ನು ಕೂಡ ನೀವು ಓವರಾಲ್ಸ್ ಥರ ಯೂಸ್ ಮಾಡ್ಬೋದು. ಲೈಕ್ ಆಗಲೇ ಹೇಳ್ದಾಗೆ ಶಾರ್ಟ್ಸು, ಸ್ಕರ್ಟ್ಸ್ ಮೇಲೆ ಕೂಡ ನೀವು ಸ್ಟೈಲ್ ಮಾಡ್ಕೋಬೋದು. ಆ್ಯಂಡ್ ಐ ಪೇಡ್ 700 ಫಾರ್ ದಿಸ್. ಈಗ ತೋರಿಸಿದ ಕಲೆಕ್ಷನ್ ಎಲ್ಲದನ್ನು ನಾನು ಒಂದೇ ಶಾಪಿಂದ ಪರ್ಚೇಸ್ ಮಾಡಿದ್ದು. ದಟ್ ಈಸ್ ನಾಟಿ. ದೇ ರಿಯಲಿ ಹ್ಯಾವ್ ಅ ಗ್ರೇಟ್ ಕಲೆಕ್ಷನ್. ಇಫ್ ಯು ಗೈಸ್ ಆರ್ ಗೋಯಿಂಗ್ ಆನ್ ಅ ವೆಕೇಶನ್, ಡೂ ಚೆಕ್ ಇಟ್ ಔಟ್. ಈ ನಾಟಿ ಅನ್ನೋ ಸ್ಟೋರಿಂದ ಈಚೆ ಬಂದು 8th ಕ್ರಾಸ್ ಕಡೆ ನಡ್ಕೊಂಡು ಹೋಗ್ಬೇಕಾದ್ರೆ ಅಲ್ಲೊಂದು ಚಿಕ್ಕದೊಂದು ಶಾಪ್ ಇಟ್ಟಿದ್ರು. ಅಲ್ಲಿಂದ ನಾನು ಈ ಎರಡೂ ಟಾಪ್ನ ಪರ್ಚೇಸ್ ಮಾಡಿದೆ. ಐ ಪೇಡ್ 200 ಫಾರ್ ಈಚ್. ಈ ಟಾಪಲ್ಲಿ ನನಗೆ ಇದು ಈ ಎಂಬ್ರಾಯ್ಡ್ರಿ ಡಿಸೈನ್ ಇಷ್ಟ ಆಯಿತು. ಸೊ ಐ ಬಾಟ್. ಆ್ಯಂಡ್ ಇಟ್ ಈಸ್ ಫ್ರಮ್ ಬೀಬಾ. ಆ್ಯಂಡ್ ಒನ್ ಮೋರ್ ಇಸ್ ದಿಸ್ ಇಸ್ ಚಿಕನ್ ಕ್ಯಾರಿ ಕುರ್ತಾ. ಆ್ಯಂಡ್ ಆರೆಂಜ್ ನಾನು ಯಾವತ್ತೂ ಟ್ರೈ ಮಾಡಿಲ್ಲ. ಐ ವಾಂಟೆಡ್ ಟು ಟ್ರೈ, ಸೊ ಐ ಬಾಟ್ ದಿಸ್. ಸ್ಟಾರ್ಟರ್ಸ್ ಆಯಿತು, ಮೇನ್ ಕೋರ್ಸ್ ಆಯಿತು. ಡೆಸರ್ಟ್ಸ್ ಯಾವಾಗಲೂ ಲಾಸ್ಟಲ್ಲಿ ಬರುತ್ತೆ. ಸೊ ಐ ವಾಸ್ ಕೀಪಿಂಗ್ ಇಟ್ ಫಾರ್ ಲಾಸ್ಟ್. ದಟ್ ಈಸ್ ದಿಸ್ ಸ್ಕರ್ಟ್. 7th ಕ್ರಾಸಲ್ಲಿ ಒಂದು ಆಂಟಿ ಫುಲ್ ಸ್ಕರ್ಟ್ಸ್ನ ಸೇಲ್ ಮಾಡ್ತಾಯಿದ್ರು. ಅವ್ರ ಹತ್ರ ಡಿಫ್ರೆಂಟ್ ಆಗಿರುವಂತಹ ಪ್ರಿಂಟ್ಸ್ ಇತ್ತು. ಬಟ್ ನನ್ನ ಕಣ್ಣು ಹೋಗಿದ್ದು ಈ ಸ್ಕರ್ಟ್ ಮೇಲೆ. ಇದರಲ್ಲಿ ದಿಸ್ ಕ್ಯಾಕ್ಟಸ್ ಪ್ರಿಂಟ್ ನಂಗೆ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಐ ಬಾಟ್ ದಿಸ್. And I just paid 200 for this. This is it for the video, guys. Until next time, bye bye.